ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಾನು ಈಗ ಒಂದು ನ್ಯೂಸ್ ಹೇಳೋಣ ಅಂತ ಬಂದಿದ್ದೀನಿ. ಏನು ಸುದ್ದಿ ಅಂದರೆ ಹೊಸ ಸುದ್ದಿ. ಇದು ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯ ಆ್ಯಂಡ್ ಇವರು ಡಿ ಕೆ ಶಿವಕುಮಾರ್ ಇಬ್ಬರು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ತೋಚದಂತಾಗಿದ್ದಾರೆ. ಈಗ ಡಿ ಕೆ ಶಿವಕುಮಾರು ಹೈಕಮಾಂಡ್ಗೆ ಹಿಂಗೆ ಹೇಳಿದ್ದೀನಿ ಹಂಗೆ ಹೇಳಿದ್ದೀನಿ ಅಂತ ಬರೀ ಸುದ್ದಿ ಮಾಡ್ತಾಯಿದ್ದಾರೆ. ಎಲ್ಲೂ ನೇರವಾಗಿ ಪತ್ರಕರ್ತರ ಹತ್ರ ಬಂದು ನಾನು ಹೇಳಿದ್ದು ನಿಜ, ಇದೇ ಥರ ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಲ್ಲಲ್ಲಲ್ಲಲ್ಲೂ ಗಾಸಿಪ್ಪು. ಏನ್ರಿ ಇದು ಗಾಸಿಪ್ಪು ಅಂದರೆ, ಇಲ್ಲ ಇದು ನೋಡಿ ಇವಾಗ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ನೋಡಿ ಹಿಂಗಂತ ಹೇಳ್ಕೊಂಡು ದಿನ ತುಂಬಿಸ್ತಾ ಇದ್ದಾರೆ, ದಿನ ದೂಡ್ತಾ ಇದ್ದಾರೆ. ಅಲ್ಲ, ಈಗಲೇ 8 ತಿಂಗಳಾಯಿತು, ಇನ್ನೂ ಮುಗಿಲಿಲ್ವಾ ನಿಮ್ಮದು ಸಿದ್ದರಾಮಯ್ಯವರೇ, ಡಿ ಕೆ ಶಿವಕುಮಾರ್ ಅವರೇ? ಡಿ ಕೆ ಶಿವಕುಮಾರ್ ಅವರ ಮಾತಿನ ಭರವಸೆ ಯಾರು ನಂಬಂಗೇ ಇಲ್ಲ ಪತ್ರಕರ್ತರು. ಹಂಗಾಗೋಗಿದೆ ಈಗ. ಸಿದ್ದರಾಮಯ್ಯನ ವಿಷಯ ಅಂತೂ ಇದ್ದಿದ್ದು. ಏನಪ್ಪ ಇವಾಗ ಸುದ್ದಿ ಅಂದರೆ, ಹೊಸದಾಗಿ ಬಂದಿರತಕ್ಕಂಥ ಸುದ್ದಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂದರೆ ಹೊಸದಾಗಿ ಒಬ್ಬ ಮುಖ್ಯಮಂತ್ರಿನ ಮಾಡ್ತಾರಂತೆ. ಹೊಸ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಅವರು ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಂತೆ. ಹೆಂಗೆ ಬ್ಲ್ಯಾಕ್ ಮೇಲ್, ವೈಟ್ ಮೇಲ್, ಯಾವ ಮೇಲ್ ಮಾಡ್ತಾರೋ ಗೊತ್ತಿಲ್ಲ. ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ? ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಕೆಳಗಡೆ ಇಳಿಬೇಕು ಅಂದರೆ ನಾನು ಹೇಳ್ದಂಥವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾರಂತೆ. ಆವಾಗ ಯಡಿಯೂರಪ್ಪನವರು ಯಾವ ರೀತಿ ಎಸ್ ಆರ್ ಬೊಮ್ಮಾಯಿಯವ್ರು ನಿಂತ್ಕೊಂಡು ರಾಜ್ಯಭಾರ ಮಾಡಿದ್ರು ಅಂತ. ಅಲ್ಲ ರೀ, ಆ ಸೀಟ್ ಕೂತ್ಕೊಂಡ್ಮೇಲೆ ಯಾರಾದರೂ ಹಿಂದೆ ಇದ್ದರೆ ಅದು ಹಿಂದೆ ಅಂತ ಹೇಳ್ತಾರೆ. ಹಿಂದೆ ಇದ್ದಾರೆ ಯಡಿಯೂರಪ್ಪನವರು ಅಂತ. ಇವ್ರು ನಾವು ಕೇಳ್ಕೊಂಡು ಅಲ್ಲಿ ಮೂವ್ ಆಗುತ್ತೆ ಸರ್ಕಾರ. ಅಲ್ಲ, IAS ಅಧಿಕಾರಿಗಳಿರೋದು. IAS ಅಧಿಕಾರಿಗಳು ನೋಡ್ಕೊತಾರೆ. ಯಾರನ್ನಾರು ಕೂರಿಸ್ರಿ, ಹಳಬರ್ನಾರು ಕೂರಿಸ್ರಿ, ಹೊಸಬರ್ನಾರು ಕೂರಿಸಿ, ಒಟ್ಟಿನಲ್ಲಿ ಪತ್ರಕರ್ತರು ಎಲ್ಲರನ್ನೂ ಚ್ಯುತಿಯ ಮಾಡ್ತಿರಲ್ರಿ ಪತ್ರಕರ್ತರೆ. ಎಲ್ಲರೂ ಜನನೇ ಚ್ಯುತಿಯ ಪಕ್ಕ. ನಿಜ. ಜನರು ಹೆಂಗೂ ದಡ್ರಲ್ವಾ, ಅವ್ರಿಗೇನು ಗೊತ್ತು? ಏನು ವಿಷಯ ಗೊತ್ತು? ಏನು ವಿಷಯ ಗೊತ್ತಿಲ್ಲ. ಅದಕ್ಕೆ ನೀವು ಹೇಳಿದ್ದೇ ವೇದವಾಕ್ಯ. ಪತ್ರಕರ್ತರು ಮತ್ತು ಡಿ ಕೆ ಶಿವಕುಮಾರ್ ಹೇಳೋ ಅಂಥದ್ದು ವೇದವಾಕ್ಯಗಳು. ಬರ್ದಿಕ್ಕಂಬಿಡ್ರಿ. ಯಾಕೆಂತಂದರೆ ಆ ಥರ ವೇದನೆಗೆ ಹೇಳೋಕ್ಕೆ ಆಗಲ್ಲ ಯಾರ ಕೈಯಾಗೂ, ಪತ್ರಕರ್ತರು ಸೇರಿಕೊಂಡು. ಎಲ್ಲ ನಾನು 40 ವರ್ಷದಿಂದ ಪೇಪರ್ನ ಪತ್ರಕನಿಗೆ ಓದ್ತಾ ಇದ್ದೀನಿ. ಆವಾಗ ಒಂಥರ ಇತ್ತು. ಈಗ ಏನ್ರಿ ಟಿ ವಿ ಮೀಡಿಯಾ ಬಂದ ಮೇಲೆ ಯಾವುದು ವಿಡಿಯೋ ಆಡಿಯೋ ಬಂದ ಮೇಲೆ ತಗೊಳ್ಳಿ, ಎಲ್ಲ ವರ್ಷನೇ ಬದಲಿ ಆಗೋಯ್ತಲ್ಲ. ಸತ್ಯ ಹೇಳ್ತೀವಿ ಅಂತ, ಸತ್ಯ ಹೇಳೋದಕ್ಕಿಂತ ಹೆಚ್ಚಿಗೆ ಬರೀ ಸುಳ್ಳು ಹೇಳೋದೇ ಆಗೋಯ್ತು. ಪ್ರಾಮಾಣಿಕತೆಯೇ ಇಲ್ಲ ಪತ್ರಕರ್ತರ ಹತ್ರನೂ ಪ್ರಾಮಾಣಿಕತೆ ಇಲ್ಲ. ಮತ್ತು ಈ ರಾಜಕಾರಣಿಗಳಂತೂ ಇದ್ದಿದ್ದೂ ಇಲ್ಲ. ಒಂದು 25-30 ವರ್ಷ ಹಿಂದಕ್ಕೆ ಹೋದರೆ, ನಾನು ಹೇಳಿದ್ನಲ್ವ, ಯಾರು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳಿದ್ದರು, ಪ್ರಾಮಾಣಿಕರು. ನಿಜವಾಗಿ ಹೇಳಬೇಕು ಅಂತಂದರೆ ಅವರು ತುಂಬ ಬೆಲೆ ಕೊಟ್ಟು, ಬೆಲೆಗೆ ತಕ್ಕಂತೆ ಹಿಂದೆ ಕೆಟ್ಟ ಗೌರ್ಮೆಂಟ್ ಇತ್ತು, ಆ ಗೌರ್ಮೆಂಟ್ಗೆ ನಾವು ಕೆಲಸ ಮಾಡಬೇಕು ಅಂತೇಳಿ ಸಾಧನೆ ಮಾಡಿದ್ರು. ಅವರು ಒಂದು 6 ವರ್ಷ ತುಂಬ ಸತತವಾಗಿ ಕೆಲಸ ಮಾಡಿದ್ರು. 6 ವರ್ಷ ಏನು, 7 ವರ್ಷ, ಹೆಚ್ಚು ಕಡಿಮೆ 7 ವರ್ಷ ಅನ್ನಂಗಿದೆ ಇವರು ರಾಮಕೃಷ್ಣ ಹೆಗಡೆ ಅವರು. ಆ 7 ವರ್ಷದಲ್ಲಿ ಒಳ್ಳೊಳ್ಳೆ ಕೆಲಸಗಳು. ನೀರಾವರಿ ಮಂತ್ರಿ ಇದ್ದರು. ನಜೀರ್ ಸಾಬ್ ಅಂತ ಹೆಸರು ತಗೊಂಡ್ರು. ನಜೀರ್ಗೆ ನೀರು ಸಾಬ್ ಅಂತ ಹೆಸರು ತಗೊಂಡ್ರು. ಆ ಥರದ್ದೊಂದು ಕೆಲಸ ಮಾಡಿದ್ರು ಅವರು. ಎಲ್ಲಿ ಬೋರ್ವೆಲ್ ಇರಲಿಲ್ವೋ ಆ ಬೋರ್ವೆಲ್ ಕೊರೆಸಿ ಎಲ್ಲರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು. ಅಂಥ ಬರಗಾಲ ಆವಾಗ. ನಿಜ ಹೇಳಬೇಕು ಅಂದರೆ ಕುಡಿಯೋಕ್ಕೂ ಹಾಹಾಕಾರ. ನೀರೇ ಇಲ್ಲ. ನೀರೇ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಯೋಚನೆ ಮಾಡಿ ಎಲ್ಲ ರಾಜ್ಯಗಳು, ಎಲ್ಲ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳು, ಗ್ರಾಮ ಪಂಚಾಯಿತಿವರೆಗೆ ಸುಮಾರು ಬೋರ್ಗಳಿಗೆ ಹಾಕಿ
ಕುಡಿಯುವ ದಾಹನಿಗೆ ನೀಗಿಸಿದಂಥ ವ್ಯಕ್ತಿ, ಮಹಾನ್ ದೊಡ್ಡ ನಾಯಕ ನೀರ್ ಸಾಬು. ಯಾರು ಇವರಲ್ಲಿ ಇದ್ದರು ಅಂತಂದರೆ ಹೆಗ್ಗಡೆಯವರ ಕ್ಯಾಬಿನೆಟಲ್ಲಿದ್ದರು. ಹೆಗ್ಗಡೆಯವರ ಕ್ಯಾಬಿನೆಟ್ಟಲ್ಲಿದ್ದವರು ಸುಮಾರು ಜನ ಮಂತ್ರಿಗಳು, ತುಂಬ ಮಧು ದಂಡವತಿ ಮಧು ದಂಡವತಿ ಅಂತೀನಿ, ಲಕ್ಷ್ಮೀ ಸಾಗರ್ ಅಂತಿವರು, ಅವರು ಕಾನೂನು ಮಂತ್ರಿಗಳು. ಕಾನೂನಿಗೆ ಎಷ್ಟು ಪರಿಪಾಠ್ಯ ಇದಾಗಿ ಅವರು ಆಲೋಚನೆ ಮಾಡ್ತಾಯಿದ್ರು ಅಂತಂದರೆ ನಾವೆಲ್ಲ ಹೋಗಿ ಅದು ಸೆಕ್ಷನಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ನಾನು ಈಗ ಸುಮಾರು ಜನದ್ದು ಹೋದೆ, ದೇವೇಗೌಡರದಕ್ಕೆ ಹೋದೆ, ಬೊಮ್ಮಾಯಿ ಇವ್ರದ್ದು ಯಾರು ನಮ್ಮ ಜೆ ಎಚ್ ಪಟೇಲ್ ಇದರಲ್ಲಿ ಹೋಗಿದೆ, ಮತ್ತು ಸುಮಾರು ಈ ಕಾಂಗ್ರೆಸ್ನವ್ರದ್ದು ಹೋದೆ. ಕಾಂಗ್ರೆಸ್ನವ್ರದ್ದು ಎಲ್ಲೂ ಯಾರೂ ಇಲ್ಲ, ಸುಮ್ಮನೆ ಲೀಡರ್ಶಿಪ್ ತಗೋತಾರೆ ಅಷ್ಟೇ. ಮುಖ್ಯಮಂತ್ರಿ ಆಗೋಯ್ತಾ, ಮುಗಿದೋಯ್ತು ಅದ್ರ ಕತೆ. ಮುಖ್ಯಮಂತ್ರಿ ವಿರೋಧ ಪಕ್ಷನಿಗೆ ಯಾವ ರೀತಿ ನಡ್ಕೋಬೇಕು, ವಿರೋಧ ಪಕ್ಷದ ಜೊತೆ ಕೆಲಸ ಹೆಂಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆಲ್ಲ ಬರೀ ಇದೆ ಏನೋ ನಮ್ಮ ಡಬಲ್ ಉಲ್ಟಾ ಐಡಿಯಾಗಳೇ. ಯಾರ್ದು ನಾನು ಇವ್ರದ್ದು ಇದರಲ್ಲೂ ಹೋಗಿದ್ದೆ, ಯಾರು ಎಸ್ ಎಂ ಕೃಷ್ಣ ಅವ್ರ ಕ್ಯಾಬಿನೆಟಲ್ಲೂ ಹೋಗಿದ್ದೆ, ಇದನ್ನು ನೋಡೋಕ್ಕೆ, ವಿಧಾನಸೌಧಕ್ಕೆ. ನಮ್ಮ ಸೋಮಣ್ಣವರು MLA ಆಗಿದ್ದಾಗ ನಾವು ಅವ್ರದ್ದು ಪಾಸ್ ಇಸ್ಕೊಂಡು ಆ ಚರ್ಚೆನಲ್ಲಿ ಸಾಕಷ್ಟು ಕಡೆ ಭಾಗವಹಿಸಿದ್ವಿ. ಆದರೆ ಏನೂ ಪ್ರಯೋಜನ ಇಲ್ಲ. ನಿಜ ಹೇಳಬೇಕು ಅಂತಂದರೆ ಭಾರತೀಯ ಪಾರ್ಟಿಗಿಂತ ಜನತಾ ದಳದಿಂದ, ಜನತಾ ಪಕ್ಷದಿಂದ ಇರ್ತಕ್ಕಂಥ ಸುಮಾರು ಯೋಜನೆಗಳು, ಸುಮಾರು ಕಾನೂನಿನ ವ್ಯವಸ್ಥೆಗಳು ತುಂಬ ಸರಳವಾಗಿ ನಡ್ಕೊಂಡೋಯ್ತು. ಸರ್ಕಾರನೂ ಕೂಡ ತುಂಬ ಅದ್ಧೂರಿಯಾಗಿ ನಡ್ಕೊಂಡು ಹೋದರು. ಆದರೆ ಜನ ಆವಾಗ ಒಬ್ಬರು ಆಯ್ಕೆ ಮಾಡೋದು, ಒಂದು ಸತಿ ಇವ್ರನ್ನ ಮಾಡೋದು, ಒಂದು ಸತಿ ಅವ್ರನ್ನ ಮಾಡೋದು, ಈ ಥರ ಮಾಡಿಕೊಂಡು ನಮ್ಮ ಹೆಗ್ಗಡೆ ಸರ್ಕಾರನಿಗೆ ಹಾಳು ಮಾಡಿಬಿಟ್ರು. ಅರ್ಥ ಆಯ್ತಾ? ಹೆಗ್ಗಡೆಯವರು 2ನೇ ಸತಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ತುಂಬ ಗ್ರೇಟ್ ಮ್ಯಾನ್ ಅವರು. 2ನೇ ಸತಿ ಮುಖ್ಯಮಂತ್ರಿ ಆಗೋದು ಯಾಕೆ? ಎಲೆಕ್ಷನ್ ಆಗಿ 2ನೇ ಸತಿ ಯಾರೂ ಗೆದ್ದಿರಲಿಲ್ಲ, ಅವರೊಬ್ಬರೇ ಗೆದ್ದಿದ್ದು. ಬೈ ಎಲೆಕ್ಷನ್ ಮಾಡಿದಾಗ ರಿಸಲ್ಟು ಹೊಸ್ದಾಗಿ ಅನೌನ್ಸ್ ಮಾಡಿ ಗೆದ್ದಿದ್ದು. ಇವತ್ತವರೆಗೂ ಯಾವ ಕಾಂಗ್ರೆಸ್ಸು ಗೆದ್ದಿಲ್ಲ, ಯಾವ BJPನೂ ಗೆದ್ದಿಲ್ಲ 2ನೇ ಸತಿ. ಎಷ್ಟು ಚೆನ್ನಾಗಿ ತಾಳ್ಮೆಯಾಗಿ ಸರ್ಕಾರನಿಗೆ ನಡೆಸ್ತಾಯಿದ್ರು ಅಂತಂದರೆ ಹೆಗ್ಗಡೆಯವರು, ಅವರು ನಿಜವಾಗಿ ಅವರು ಇರಬೇಕಾಗಿತ್ತು. ಅವರ ಮಾರ್ಗದರ್ಶನದಲ್ಲಿ ಇನ್ನೊಂದಷ್ಟು ದಿವಸ ಕೆಲಸ ಮಾಡ್ಬೋದಾಗಿತ್ತು. ದೇವೇಗೌಡರು ಏನು ಮಾಡ್ತೀರಾ, ಅವ್ರನ್ನ ವಿರೋಧ ಮಾಡಿ ಅವ್ರನ್ನ ಏನೇ ಹೇಳ್ತಾರಲ್ಲ, ಇಲ್ಲದೇ ಇರೋ ರೋಗನಿಗೆ ಬರ್ಸ್ಕೊಂಡಂಗೆ ಹೆಗ್ಗಡೆಯವರು. ಪಾಪ ಅವರು ತಮ್ಮನ್ನು ತಾವು ತ್ಯಜಿಸ್ಕೊಂಡಂಗೆ ಆಯಿತು. ಅವರು ಬೇಗ ಹೊರಟೋಗ್ಬಿಟ್ರು. ಆಗಲೇ ತೀರೋಗಿ 20 ವರ್ಷ ಆಗೋಯ್ತು ಅಂತ ಇಟ್ಕೊಳ್ಳಿ. ಈಗ 40 ವರ್ಷ ಹಿಂದೆ 83ರಲ್ಲಿ ಅವರು ಮುಖ್ಯಮಂತ್ರಿ. 83 ಆಯಿತು, 40 ವರ್ಷ. ಇವರು ವೇಸ್ಟ್ ಬಾಡಿಗಳು ಇವರು. ಯಾರು? ನಮ್ಮ ಸಿದ್ದರಾಮಯ್ಯನವರು. ಸುಮಾರು ನಾನು ಏನೋ ದೇವರಾಜ ಅರಸೋದನಿಗ ಸಾಧನೆನಿಗ ಮುರಿತೀನಿ ಅನ್ನೋದಕ್ಕೋಸ್ಕರ ಮುಖ್ಯಮಂತ್ರಿ ಆದರೆ ಹೊರತು ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೆ ಮುಖ್ಯಮಂತ್ರಿ ಆಗಿಲ್ಲ. 5 ಫ್ರೀ ಬೇಸ್ ಬಿಟ್ಟರೆ ಬೇರೆ ಏನು ಬೇಸ್ ಮಾಡಿದ್ರು? ಯಾವ ಬೇಸೂ ಇಲ್ಲ. ಸುಮ್ಮನೆ ದಿನ ಆಯಿತು ಅಂದರೆ ಇದು DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಎತ್ಕೋ ಓಡೋಗು, ಅಲ್ಲಿಗೆ ಡೆಲ್ಲಿಗೆ ಓಡೋಗು, ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬಾ, ಕರ್ನಾಟಕದಿಂದ ಡೆಲ್ಲಿಗೆ ಬಾ. ಈ ಕಮ್ಮಿ ಇಲ್ಲ ಅಂದರೂ ಒಂದು 50 ಸತಿ ಎಷ್ಟು ನಮ್ಮ ಸರ್ಕಾರದ ದುಡ್ಡಿಗೆ ಎಷ್ಟು ಹಾಳು ಮಾಡಿ ಲೂಟಿ ತಿಂದು ನೀರು ಕುಡಿದವ್ರೆ ಗೊತ್ತಿಲ್ಲ. ಈ ಥರ ಆಯಿತು ನಮ್ಮ ರಾಜ್ಯದ ಪರಿಸ್ಥಿತಿ. ಆದರೆ ಇನ್ನೂ ಅವ್ರಿಗೆ ಸಮಾಧಾನವೇ ಆಗಿಲ್ಲ. ಯಾರಿಗೆ? DK ಶಿವಕುಮಾರ್ ಅವ್ರಿಗೆ. ಹೌದು, ನಾವು ತುಂಬ ಅನ್ಯಾಯ ಮಾಡಿದ್ದೀವಿ, ಹೆಂಗೋ ಸರ್ಕಾರ ನಡೀಲಿ, ಇಲ್ಲ ನಾವು ಇದು ನಡೆಸೋಣ, ಆ ಥರದ ಯೋಚನೆ ಇಲ್ಲ. 2 ಖಾತೆ ಇಟ್ಕೊಂಡವ್ರೆ. 2 ಖಾತೆ ಇಟ್ಕೊಂಡು ಏನು ಪ್ರಯೋಜನ? ಬೇರೆ ಯಾರಿಗಾದ್ರೂ ಕೊಟ್ಬಿಡ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಹಣಕಾಸು ಇಟ್ಕೊಂಡವ್ರೆ, ಏನಕ್ಕೆ ಪ್ರಯೋಜನ? ಅದನ್ನ ಯಾರಿಗಾದ್ರು ಕೊಡಬೇಕಾಗಿತ್ತು. ಅರ್ಥ ಆಯ್ತಾ? ಅವ್ರಿಗೆ ಬೇರೆಯವ್ರ ಕೈ ಕೊಟ್ಟಿದ್ರೆ ಅಟ್ಲೀಸ್ಟು ಅದರಿಂದ ಆಯವ್ಯಯ ಮಾಡಿ ಏನಾದ್ರೂ ಕಾರ್ಯಕ್ರಮ ಮಾಡ್ತಾಯಿದ್ರೆ ಏನೋ ಗೊತ್ತಿಲ್ಲ. ಏನೋ ಇವರು ಎಲ್ಲ 2 ಪಾರ್ಟಿಯವರು, ಕಾಂಗ್ರೆಸ್ ಆಗಲಿ BJP ಆಗಲಿ, 2 ಅಂಡರ್ಸ್ಟ್ಯಾಂಡಿಂಗು. 5 ವರ್ಷ ನೀನು, 5 ವರ್ಷ ನಾನು. ನೀನಾರು ಎಷ್ಟಾರು ಕಳ್ತನ ಮಾಡ್ಕೊ, ನಾನಾರು ಎಷ್ಟಾರು ಕಳ್ತನ ಮಾಡ್ಕೊತೀನಿ, ಆದರೆ ಇಬ್ಬರು ಮಾತಾಡೋದು ಬೇಡ ಅಂತ ಕಮಿಟೆಡ್ ಆಗಿಬಿಟ್ಟವ್ರೆ.
ಹಂಗಾಗಿ ಈಗ ನಮಗೆ ಮಾತಾಡೋಕ್ಕೆ ಬೇಜಾರು ಗುರುವೇ, ಮಾತಾಡೋಕ್ಕೆ ಬೇಜಾರು. ಆದರೆ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ದಯವಿಟ್ಟು ಈ ಇದನ್ನೀಗ ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.